ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಆ ಹೀರೋ ಲೆಸನ್ನಲ್ಲಿ ಬರುವಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನಾನು ಕೂಡ 10ನೇ ತರಗತಿ ವಿದ್ಯಾರ್ಥಿನಿಯಾಗಿರೋದ್ರಿಂದ 10th ಎಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಸ್ಟಡಿ ಮಾಡಿ ಈ ಕ್ವಶನ್ಗಳನ್ನ ತಯಾರು ಮಾಡಿದ್ದೀನಿ. ಮತ್ತು ಈ ಕ್ವಶನ್ಗಳಿಗೆ ಪ್ರತಿಯೊಂದು ಕ್ವಶನ್ಗಳಿಗೂ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಕೊಡೋದ್ರಿಂದ ತಮಗೆಲ್ಲರಿಗೂ ಅತ್ಯಂತ ಉಪಯುಕ್ತವಾಗಿದೆ. ದಯಮಾಡಿ ನನ್ನೊಂದಿಗೆ ಕಲಿಕೆಯನ್ನು ಮುಂದುವರಿಸಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಈಗ ಕ್ವಶನ್ ಆನ್ಸರ್ಗಳನ್ನ ನೋಡೋಣ. ಲೆಸನ್ ನಂಬರ್ 1, ಅ ಹೀರೋ. ಫಸ್ಟ್ ಕ್ವಶನ್, ಸ್ವಾಮೀಸ್ ಫಾದರ್ ಡ್ರೀವ್ ಹಿಸ್ ಅಟೆನ್ಷನ್ ಟು ಅ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ಸ್ವಾಮಿಯ ತಂದೆ ನ್ಯೂಸ್ ಪೇಪರ್ ಬಗ್ಗೆ ಗಮನವನ್ನು ಕೊಡ್ತಾರೆ. ಏನಿತ್ತು ಆ ನ್ಯೂಸ್ ಪೇಪರ್ನಲ್ಲಿ? ಏನಿತ್ತು? ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ವಿಲೇಜ್ ಬಾಯ್ ಹೂ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್ ವೈಲ್ ರಿಟರ್ನಿಂಗ್ ಹೋಮ್ by the village path. He stayed half a day on the tree till some people come and killed the tiger. ಅಲ್ಲಿ ಆ ಒಂದು ನ್ಯೂಸ್ ಪೇಪರ್ನಲ್ಲಿ ಏನು ಬಂದಿರುತ್ತದೆ ಅಂದರೆ, ಒಬ್ಬ ಸಾಹಸಿ ಹುಡುಗ, ಒಬ್ಬ ಹಳ್ಳಿಯ ಸಾಹಸಿಯ ಹುಡುಗ ಏನು ಮಾಡಿರ್ತಾನೆ ಅಂದರೆ, ಮನೆಯಿಂದ ಹಳ್ಳಿಗೆ ಬರುವಂತಹ ಒಂದು ಸಂದರ್ಭದಲ್ಲಿ ಹುಲಿಯನ್ನು ಮುಖಾಮುಖಿಯಾಗಿರುತ್ತಾನೆ ಮತ್ತು ತನ್ನ ಅರ್ಧ ದಿನವನ್ನು ಗಿಡದಲ್ಲಿ ಕಳೆದಿರುತ್ತಾನೆ. ಎಲ್ಲಿಯ ತನಕ ಅಂದರೆ, ಅಲ್ಲಿ ಹಳ್ಳಿಗರು ಬಂದು ಹುಲಿಯನ್ನು ಕೊಲ್ಲುವ ತನಕ ಆ ಹುಡುಗ ಅಲ್ಲಿಯ ತನ್ನ ಅರ್ಧ ದಿನವನ್ನು ಕಳೆದಿರ್ತಾನೆ. ಇದೇ ರಿಪೋರ್ಟನ್ನು ನ್ಯೂಸ್ ಪೇಪರ್ನಲ್ಲಿ ಬಂದಿರುತ್ತದೆ. ಓಕೆ, ಸೆಕೆಂಡ್ ಕ್ವಶನ್, ವಾಟ್ ಕಮೆಂಟ್ ಡಿಡ್ ಸ್ವಾಮಿ ಮೇಕ್ ವೆನ್ ಹಿ ಹರ್ಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್? ಹೌ ಡಿಡ್ ಹೀಸ್ ವ್ಯೂ ಡಿಫರ್ ಫ್ರಮ್ ದಟ್ ಆಫ್ ಹೀಸ್ ಫಾದರ್? ಸ್ವಾಮಿ ಯಾವಾಗ ನ್ಯೂಸ್ ಪೇಪರ್ ಕಮೆಂಟನ್ನು ಕೇಳ್ತಾನೆ, ಆವಾಗ ಅವನ ಕಮೆಂಟ್ ಏನಾಗಿರುತ್ತದೆ ಮತ್ತು ಸ್ವಾಮಿಯ ತಂದೆಯ ಮತ್ತು ಸ್ವಾಮಿಯ ಒಂದು ದೃಷ್ಟಿ ಹೇಗಿರುತ್ತದೆ, ಹೇಗೆ ಭಿನ್ನವಾಗಿರುತ್ತದೆ ಅಂತ ಅಂದಾಗ, ಸ್ವಾಮಿ ಫೆಲ್ಟ್ ದಟ್ ಅ ಬಾಯ್ ಕುಡ್ ನಾಟ್ ಫೈಟ್ ವಿತ್ ಅ ಟೈಗರ್. ಸ್ವಾಮಿಗೆ ಏನನ್ನಿಸುತ್ತೆ, ಒಬ್ಬ ಹುಡುಗನು ಟೈಗರ್ನೊಂದಿಗೆ ಯುದ್ಧ ಮಾಡಲು ಸಾಧ್ಯವಿಲ್ಲ. ಆ್ಯಂಡ್ ಇಟ್ ಮಸ್ಟ್ ಹ್ಯಾವ್ ಬೀನ್ ಗ್ರೋನ್ ಅಪ್ ಆ್ಯಂಡ್ ಸ್ಟ್ರಾಂಗ್ ಪರ್ಸನ್. ಅವನು ಸ್ಟ್ರಾಂಗ್ ಮತ್ತು ಗ್ರೋನ್ ಅಪ್ ಪರ್ಸನ್ ಆಗಿರುತ್ತಾನೆ. ಹಿಸ್ ಫಾದರ್ ಡಿಸ್ಅಗ್ರೀಡ್, ಸೇಯಿಂಗ್ ದ್ಯಾಟ್ ಸ್ಟ್ರೆಂತ್ ಆ್ಯಂಡ್ ಏಜ್ ವರ್ ನಾಟ್ ಸೋ ಇಂಪಾರ್ಟೆಂಟ್. ಅವನ ತಂದೆ ಸ್ಟ್ರೆಂತ್ ಮತ್ತು ಏಜ್ಗಳು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ಕರೇಜ್ ವಾಸ್ ಇಂಪಾರ್ಟೆಂಟ್. ಸ್ವಾಮಿಯ ತಂದೆಯ ಪ್ರಕಾರ ಕರೇಜ್ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನನ್ನು ನೋಡಿದಾಗ, ವಾಟ್ ಚಾಲೆಂಜ್ ಡಿಡ್ ಸ್ವಾಮೀಸ್ ಫಾದರ್ ಫುಟ್ ಟು ಹಿಮ್? ಸ್ವಾಮಿಯ ತಂದೆ ಯಾವ ಚಾಲೆಂಜನ್ನು ಸ್ವಾಮಿಗೆ ಇಡ್ತಾನೆ ಅನ್ನೋದು ಕ್ವಶನ್. ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದಟ್ ನೈಟ್, ವಿಚ್ ವಾಸ್ ಅ ಫ್ರೈಟ್ಫುಲ್ proposition. He always slept beside his granny, so any changes in this arrangement kept trembling and awake all night. ಸ್ವಾಮಿಯ ತಂದೆ ಸ್ವಾಮಿಗೆ ಚಾಲೆಂಜ್ ಮಾಡ್ತಾರೆ. ಏನಂತ ಅಂದರೆ, ನೀನು ಏಕಾಂಗಿಯಾಗಿ ಆಫೀಸ್ ರೂಮ್ನಲ್ಲಿ ಮಲಗಬೇಕು ಅಂತ. ಇದು ಸ್ವಾಮಿಗೆ ಭಯಾನಕವಾದ ಪ್ರಸ್ತಾವನೆ ಆಗಿರುತ್ತದೆ. ಸ್ವಾಮಿ ಯಾವಾಗಲೂ ತನ್ನ ಅಜ್ಜಿಯ ಬಿಸೈಡ್ ಮಲಗ್ತಾ ಇರ್ತಾನೆ. ಈ ಒಂದು ಅಜ್ಜಿಯ ಬಿಸೈಡ್ ಮಲಗೋದ್ರಲ್ಲಿ ಏನಾದರೂ ಚೇಂಜಸ್ ಉಂಟಾದರೆ ಸ್ವಾಮಿಗೆ ಈ ಅಜ್ಜಿಯ ಪಕ್ಕ ಮಲಗೋದ್ರಲ್ಲಿ ಏನಾದರೂ ಚೇಂಜಸ್ ಆದರೆ ಅವನು ರಾತ್ರಿ ಎಲ್ಲ ಎಚ್ಚರವಾಗಿರುವಂತೆ ಮಾಡುತ್ತದೆ ಮತ್ತು ಇದೊಂದು ಅವನಿಗೆ ಭಯಾನಕವಾದ ಸಂಗತಿಯಾಗಿರುತ್ತದೆ. ಇಷ್ಟೇ ಆನ್ಸರ್. ಹೌ ಡಿಡ್ ಹಿಸ್ ಫಾದರ್ ರಿಯಾಕ್ಟ್ ವೆನ್ ಹಿ disagreed that courage was more important than strength and age? ಹೇಗೆ ಸ್ವಾಮಿಯ ತಂದೆ ರಿಯಾಕ್ಟ್ ಮಾಡ್ತಾರೆ? ವೆನ್ ಹಿ ಡಿಸ್ಅಗ್ರೀಡ್, ಯಾವಾಗ ಸ್ವಾಮಿ ಸ್ಟ್ರೆಂತ್ ಮತ್ತು ಏಜ್ ಕರೇಜ್ಗಿಂತ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದಾಗ ಸ್ವಾಮೀಸ್ ಫಾದರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಕ್ವಶನ್. ಸ್ವಾಮೀಸ್ ಫಾದರ್ ವಾಸ್ ನಾಟ್ ರೆಡಿ ಟು ಎಕ್ಸ್ಪೆಕ್ಟ್ ದ ಸನ್ಸ್ ವ್ಯೂ ಆನ್ ದ ಕರೇಜ್. ಸ್ವಾಮಿಯ ತಂದೆ ಧೈರ್ಯದ ಬಗ್ಗೆ ತನ್ನ ಮಗನ ದೃಷ್ಟಿಯನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಟು ಪ್ರೂವ್ ಹಿಸ್ ಪಾಯಿಂಟ್, ಅವನ ಒಂದು
ಅವನ ಒಂದು ಏನಿದೆ ವ್ಯೂ ಇರ್ತೈತಲ್ಲ, ಅವನ ಒಂದು ವ್ಯೂವನ್ನು ಪ್ರೂವ್ ಮಾಡಲಿಕ್ಕೆ, ಅಂದ್ರೆ ಅವನು ಹೇಳ್ತಾ ಇರೋದು ಸ್ಟ್ರೆಂತ್ ಇಂಪಾರ್ಟೆಂಟ್, ಏಜ್ ಇಂಪಾರ್ಟೆಂಟ್ ಅನ್ನೋದನ್ನು ಪ್ರೂವ್ ಮಾಡಲು ಹಿ ಫುಟ್ ಅ ಚಾಲೆಂಜ್ ಟು ಅ ಸ್ವಾಮಿ. ಅವನ ಸ್ವಾಮಿಗೆ ಒಂದು ಏನು ಚಾಲೆಂಜನ್ನು ಇಡ್ತಾನೆ, ಏನಪ್ಪ ಅಂದ್ರೆ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ ದ್ಯಾಟ್ ನೈಟ್. ಸ್ವಾಮಿ ಏನು ಮಾಡಬೇಕಾಗಿರುತ್ತದೆ, ತಂದೆಯ ಆಫೀಸ್ ರೂಮ್ನಲ್ಲಿ ಏಕಾಂಗಿಯಾಗಿ ಮಲಗಬೇಕಾಗುತ್ತದೆ. ಈ ಚಾಲೆಂಜನ್ನು ತಂದೆ ಸ್ವಾಮಿಗೆ ಹಾಕ್ತಾರೆ. ದಿಸ್ ವುಡ್ ಶೋ ವೆರೆದರ್ ಹಿ ಹ್ಯಾಡ್ ಕರೇಜ್ ಆರ್ ನಾಟ್. ಈ ಚಾಲೆಂಜು ಏನು ಮಾಡಿರುತ್ತದೆ ಅಂದರೆ ಸ್ವಾಮಿಗೆ ಕರೇಜ್ ಇದೆಯಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡಿರುತ್ತೆ. ಓಕೆ, ಈಗ 4 ಕ್ವಶನ್ಗಳನ್ನ ಚರ್ಚೆ ಮಾಡಿದ್ದೀವಿ. ಈಗ 5ನೇ ಕ್ವಶನ್ಗೆ ಹೋಗೋಣ. ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲದಿರುವ ಕಾರಣ ನಾನು ಮತ್ತು ಸಮಯ ಕೂಡ ಜಾಸ್ತಿ ಇರಲೇ ಇರೋದ ಕಾರಣ ಈ ರೀತಿಯಾಗಿ ಮೊಬೈಲ್ನಲ್ಲಿ ಎಡಿಟ್ ಮಾಡಿ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ದ 5th ಕ್ವಶನ್, ಇನ್ ವಿಚ್ ಪಾರ್ಟ್ ಆಫ್ ದ ಆಫೀಸ್ ರೂಮ್ ಡಿಡ್ ಸ್ವಾಮಿ ಡಿಸೈಡ್ ಟು ಸ್ಲೀಪ್. ಸ್ವಾಮಿ ಯಾವ ಒಂದು ಭಾಗದಲ್ಲಿ, ಆಫೀಸ್ ರೂಮ್ನ ಯಾವ ಭಾಗದಲ್ಲಿ ಸ್ವಾಮಿ ಮಲಗಲು ಇಚ್ಛಿಸುತ್ತಾನೆ ಅಥವಾ ನಿರ್ಣಯಿಸುತ್ತಾನೆ. ವೈ ಡಿಡ್ ಹಿ ಸೆಲೆಕ್ಟ್ ದಿಸ್ ಪ್ಲೇಸ್. ಯಾಕೆ ಸ್ವಾಮಿ ಈ ಒಂದು ಸ್ಥಳವನ್ನು, ಆ ಭಾಗವನ್ನು ಯಾಕೆ ಆಯ್ಕೆ ಮಾಡ್ಕೋತಾನೆ. ಸ್ವಾಮಿ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್. ಸ್ವಾಮಿ ತನ್ನ ಹಾಸಿಗೆಯನ್ನು ಬೆಂಚ್ನ ಕೆಳಗಡೆ ಹರಡ್ತಾನೆ ಅಥವಾ ಹಾಸ್ತಾನೆ. ಸ್ಪ್ರೆಡ್ his bed under the bench. ಓಕೆ, ಅಂಡರ್ ದ ಬೆಂಚ್ ಇನ್ ದ ಆಫೀಸ್ ರೂಮ್ನಲ್ಲಿ ಬೆಂಚ್ ಕೆಳಗಡೆ ಅವನ ಹಾಸಿಗೆಯನ್ನು ಹಾಸ್ತಾನೆ. ಆ್ಯಂಡ್ ಕ್ರಾಫ್ಟ್ ಇನ್ ದೇರ್ ಟು ಸ್ಲೀಪ್. ಇಟ್ ಸೀಮ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್, ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಸರ್ವಿಂಗ್. ಅವನಿಗೆ ಏನು ಅನಿಸುತ್ತೆ ಅಂದರೆ, ಅವನು ರೂಮ್ನಲ್ಲಿ ಮಲಗೋದಕ್ಕಿಂತ ಬೆಂಚ್ನ ಕೆಳಗಡೆ ಮಲ್ಕೊಳ್ಳೋದು ಸೇಫ್ ಅನಿಸುತ್ತೆ. ಅದಕ್ಕಾಗಿ ಅವನು ಬೆಂಚ್ನ ಕೆಳಗಡೆ ಮಲ್ಕೋತಾನೆ. ಈಗ 6th ಕ್ವಶನ್, ವೈ ಡೂ ಯು ಥಿಂಕ್ ಸ್ವಾಮಿ ಲುಕ್ಡ್ at his granny and his mother while following his father to the room. ನೀವು ಯಾಕೆ ವಿಚಾರ ಮಾಡ್ತೀರಾ, ಸ್ವಾಮಿ ತನ್ನ ತಾಯಿ ಮತ್ತು ತನ್ನ ಅಜ್ಜಿಯನ್ನು ನೋಡ್ತಾನೆ. ಯಾವಾಗ ಅವನನ್ನು ತನ್ನ ತಂದೆ ರೂಮ್ ಹತ್ರ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸ್ವಾಮಿ ತನ್ನ ತಾಯಿ ಮತ್ತು ತನ್ನ ಅಜ್ಜಿಯನ್ನು ನೋಡ್ತಾನೆ. ಯಾಕೆ ತನ್ನ ತಾಯಿ ಮತ್ತು ಅಜ್ಜಿಯನ್ನು ನೋಡ್ತಾನೆ ಅನ್ನೋದು ಕ್ವಶನ್ ಆಗಿದೆ. ಈಗ ಇದಕ್ಕೆ ಆನ್ಸರ್ ನೋಡೋಣ. ಸ್ವಾಮಿ ಲುಕ್ಡ್ ಆಟ್ ಹಿಸ್ ಗ್ರ್ಯಾನಿ. ಸ್ವಾಮಿ ಅವರ ಗ್ರ್ಯಾನಿಯನ್ನು ನೋಡ್ತಾನೆ. ಯಾಕಂದರೆ ಆ್ಯಂಡ್ ಹಿಸ್ ಮದರ್, ಅವನ ತಾಯಿಯನ್ನು ನೋಡ್ತಾನೆ. ಯಾಕಂದ್ರೆ ಈಗ ಮುಂದೈತಿ, ಬಿಕಾಸ್ ಹಿ ಥಾಟ್ ದೇ ವುಡ್ ಸ್ಟಾಪ್ ಹಿಸ್ ಫಾದರ್. ಯಾಕಂತ ಅಂದರೆ ಅವನು ವಿಚಾರ ಮಾಡ್ತಾನೆ. ಸ್ವಾಮಿ ಏನು ಅನ್ಕೋತಾನಂದ್ರೆ, ಅವರು ಅಂದ್ರೆ ಅಜ್ಜಿ ಮತ್ತು ತಾಯಿ ಅವನ ತಂದೆಯನ್ನು ನಿಲ್ಲಿಸ್ತಾರೆ ಅಂಥೇಳಿ ಸ್ವಾಮಿ ಥಿಂಕ್ ಮಾಡ್ತಾನೆ ತನ್ನ ಮನಸ್ಸಲ್ಲಿ. ಟೇಕಿಂಗ್ ಹಿಮ್ ಟು ದ ಆಫೀಸ್ ರೂಮ್ ಆ್ಯಂಡ್ ಸಪೋರ್ಟ್ ಹಿಮ್. ಸ್ವಾಮಿಯನ್ನು ಕರೆದುಕೊಂಡು ಹೋಗುವುದನ್ನು ನಾನು ಅವರ ತಂದೆಗೆ ಹೇಳಿ ನಿಲ್ಲಿಸಿ, ಸ್ವಾಮಿಯನ್ನು ನಿಲ್ಲಿಸಿ, ಅವನ ಕರೆದುಕೊಂಡು ಹೋಗುವುದನ್ನು, ಆಫೀಸ್ ರೂಮ್ನಲ್ಲಿ ಮಲಗುವುದನ್ನು ನಿಲ್ಲಿಸಿ ಅವ್ರ ಹತ್ರ ಕರ್ಕೋತಾರೆ, ತಮ್ಮ ಹತ್ರ ಕರ್ಕೋತಾರೆ ಅಂತ ಹೇಳಿ ಸ್ವಾಮಿ ಥಿಂಕ್ ಮಾಡ್ತಾನೆ. ಮತ್ತು ಸ್ವಾಮಿಯನ್ನು ಸಪೋರ್ಟ್ ಮಾಡ್ತಾರೆ ಅಂಥೇಳಿ ಸ್ವಾಮಿ ಥಿಂಕ್ ಮಾಡ್ತಾನೆ. ಹಿ ಡಿಡ್ ನಾಟ್ ಲೈಕ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಲೋನ್. ಸ್ವಾಮಿಗೆ ಒಬ್ಬನೇ ಏಕಾಂಗಿಯಾಗಿ ಆಫೀಸ್ ರೂಮ್ನಲ್ಲಿ ಮಲಗಲು ಇಷ್ಟವಿರುವುದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಆ್ಯಂಡ್ 7th ಕ್ವಶನ್, ಆ್ಯಸ್ ಅ ನೈಟ್ ಅಡ್ವಾನ್ಸ್ಡ್ ಸ್ವಾಮಿ ಫೆಲ್ಟ್ ದ್ಯಾಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್. ವಾಟ್ ವುಡ್ ಇಟ್ ಬಿ? ಹೌ ವುಡ್ ಇಟ್ ಹ್ಯಾಪನ್? ಹೀಗೆ ರಾತ್ರಿ ಆದಂತೆ ಸ್ವಾಮಿಗೆ ಏನು ಅನ್ನಿಸ್ತಿರುತ್ತೆ ಅಂದರೆ, ಅವನಿಗೇನೋ ಒಂದು ಭಯಾನಕವಾಗಿ ಆಗುವಂತಿದೆ. ಅದು ಏನು? ವಾಟ್ ವುಡ್ ಬಿ ಇಟ್? ಏನಾಗಿರ್ಬೋದು? ಅವನಿಗೇನೋ ಒಂದು ಭಯಾನಕ ಆಗಿರುತ್ತದೆ, ಆಗಬಹುದು ಅಂತೇಳಿ ಅವನು ಅನ್ಕೋತಾ ಇರ್ತಾನೆ. ಅದು ಏನು? ಅದು ಹೇಗೆ ನಡೆಯುತ್ತದೆ? ಓಕೆ, ಆ್ಯಸ್ ಅ ನೈಟ್ ಅಡ್ವಾನ್ಸ್ಡ್ ಎವ್ರಿಥಿಂಗ್ ಬಿಕಮ್ ಕ್ವೈಟ್. ರಾತ್ರಿ ಆದಂತೆಲ್ಲ ಎಲ್ಲವೂ
ಕೂಡ ಶಾಂತವಾಗಿ ಕಾಣಲು ಆರಂಭಿಸುತ್ತದೆ, ಕೇಳಲು ಕಾಣಲು ಆರಂಭಿಸುತ್ತದೆ. ಹೀಸ್ ಹಾರ್ಟ್ ಬಿಗೇನ್ ಟು ಬೀಟ್ ಫಾಸ್ಟರ್, ಅವನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಆರಂಭಿಸುತ್ತದೆ. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟಸ್, ಅವನು ನೆನಪು ಮಾಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಡೆವಿಲ್ ಮತ್ತು ಗೋಸ್ಟ್, ದೆವ್ವದ ಕಥೆಗಳನ್ನು ಅವನು ನೆನಪು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೈಟ್ ಹೇಗೆ ಆಗ್ತಾ ಇರುತ್ತೆ ಹಾಗೆ. ಈ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಆ್ಯಂಡ್ ಕ್ಯಾರಿಡ್ ಹಿಮ್ ಟು ಅವೇ. ಅವನು ಏನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಅಂದರೆ, ಡೆವಿಲ್ ಅಂದರೆ ದೆವ್ವ ಭೂತ ಬಂದು ಸ್ವಾಮಿಯನ್ನು ಕರ್ಕೊಂಡು ಹೋಗುತ್ತದೆ ಅಂಥೇಳಿ ಸ್ವಾಮಿ ಎಕ್ಸ್ಪೆಕ್ಟ್ ಮಾಡ್ತಾನೆ. ಓಕೆ, 8th question. There was a silence in the room. In spite of it, some noises reached Swami's ears. What were they? ರೂಮ್ ಎಲ್ಲ ಶಾಂತವಾಗಿರುತ್ತೆ. ಆವಾಗ ಸ್ವಾಮಿಗೆ ಒಂದಷ್ಟು ಗದ್ದಲಗಳು ಕೇಳಿಸಲು ಆರಂಭಿಸ್ತದೆ. ನಾಯ್ಸ್ ಅಂದರೆ ಗದ್ದಲ ಅಂತ ಅರ್ಥ. ಸಮ್ ನಾಯ್ಸಸ್ ರೀಚ್ಡ್ ಟು ಸ್ವಾಮೀಸ್ ಇಯರ್ಸ್. ಕೆಲವೊಂದಷ್ಟು ಗದ್ದಲ ಅಥವಾ ಸಪ್ಪಳಗಳು ಸ್ವಾಮಿಯ ಕಿವಿಗೆ ಕೇಳಲಾರಂಭಿಸುತ್ತದೆ. ಯಾವ ಸಪ್ಪಳ, ಯಾವ ಗದ್ದಲಗಳು ಅಂತ ಕ್ವಶನ್. ಓಕೆ, ಆನ್ಸರ್ ನೋಡೋಣ. ಸಮ್ ನಾಯ್ಸಸ್ ದ್ಯಾಟ್ ಸ್ವಾಮಿ ಹರ್ಡ್ ಇನ್ ದ ಆಫೀಸ್ ರೂಮ್. ಕೆಲವೊಂದಷ್ಟು ಗದ್ದಲಗಳನ್ನ ಸ್ವಾಮಿ ಕೇಳ್ತಾನೆ. ಏನಂತ ಅಂದರೆ ಅವು ಯಾವುವು ಅಂತಂದರೆ, ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್, ಗಡಿಯಾರದ ಟಿಕ್ ಟಿಕ್ ಶಬ್ದ, ಮತ್ತು ದ ರಸ್ಟಲ್ ಆಫ್ ಟ್ರೀಸ್, ಹಾಗೆ ಮರಗಳು ಅಲ್ಲಾಡುತ್ತಿರುವುದು. ಆ್ಯಂಡ್ ಸ್ನೋರಿಂಗ್ ಸೌಂಡ್ಸ್, ಸ್ನೋರಿಂಗ್ ಅಂದರೆ ಗೊರಕೆ ಹೊಡೆಯುವಂಥ ಶಬ್ದಗಳು. ಆ್ಯಂಡ್ ಸಮ್ ವೆಗ್ಯೂ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಒಂದಷ್ಟು ರಾತ್ರಿಯ ಕೀಟಗಳು ಗೊಣಗುತ್ತಿರುವುದು ಅಥವಾ ಅವು ಧ್ವನಿಸುತ್ತಿರುವುದನ್ನು ಸ್ವಾಮಿ ಕೇಳ್ತಾನೆ. 8th question.